ರಾಜ್ಯಸಭಾ ಚುನಾವಣೆಗೆ ಮತದಾನ ಶುರು 4 ಸ್ಥಾನಗಳಿಗೆ 5 ಅಭ್ಯರ್ಥಿಗಳು ಸ್ಪರ್ಧೆ 3 ಪಕ್ಷಗಳನ್ನು ಕಾಡ್ತಾ ಇದೆ ಅಡ್ಡ ಮತದಾನದ ಭೀತಿ ರಾಜ್ಯಸಭಾ ಚುನಾವಣೆಗೆ ಮತದಾನ ಶುರುವಾಗಿದೆ ವಿಧಾನಸೌಧದಲ್ಲಿ ಶಾಸಕರಿಂದ ಮತದಾನ ನಡೀತಾ ಇದೆ 4 ಸ್ಥಾನಗಳಿಗೆ 5 ಅಭ್ಯರ್ಥಿಗಳ ನಡುವೆ ಹಣಾಹಣಿ ಏರ್ಪಟ್ಟಿದೆ 3 ಪಕ್ಷಗಳಿಗೂ ಕೂಡ ಅಡ್ಡ ಮತದಾನದ ಭೀತಿ ಎದುರಾಗಿದೆ ತಮ್ಮ ಪಕ್ಷದವರಿಗೆ ಮಾತ್ರ ವೋಟ್ ಹಾಕುವುದಕ್ಕೆ ಪಕ್ಷಗಳಿಂದ ಕೂಡ ವಿಪ್ ಅನ್ನು ಜಾರಿ ಮಾಡಲಾಗಿದೆ ರಾಜೀವ್ ಚಂದ್ರಶೇಖರ್ಗೆ ಮತ ಹಾಕುವಂತೆ ಬಿಜೆಪಿಯಿಂದ ವಿಪ್ ಜಾರಿಯಾಗಿದೆ ರಾಜ್ಯಸಭಾ ಚುನಾವಣೆಗೆ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ ವಿಧಾನಸೌಧದಲ್ಲಿ ಶಾಸಕರು ಕೂಡ ಮತದಾನವನ್ನ ಮಾಡ್ತಾ ಇದ್ದಾರೆ 4 ಸ್ಥಾನಗಳಿಗೆ 5 ಅಭ್ಯರ್ಥಿಗಳ ನಡುವೆ ಹಣಾಹಣಿ ನಡೀತಾ ಇದೆ 3 ಪಕ್ಷಗಳಿಗೂ ಕೂಡ ಅಡ್ಡ ಮತದಾನದ ಭೀತಿ ಎದುರಾಗಿದ್ದು 3 ಪಕ್ಷಗಳು ಕೂಡ ಇದೀಗ ವಿಪ್ ಅನ್ನ ಕೂಡ ಜಾರಿ ಮಾಡಿರುವಂತದ್ದು ಇನ್ನು ಬಿಜೆಪಿಯಿಂದ ರಾಜೀವ್ ಚಂದ್ರಶೇಖರ್ ನಿಂತಿರುವಂತದ್ದು ಹಾಗಾಗಿ ರಾಜೀವ್ ಚಂದ್ರಶೇಖರ್ ಅವರಿಗೆ ಮತ ಹಾಕುವಂತೆ ಬಿಜೆಪಿ ಕೂಡ ವಿಪ್ ಅನ್ನ ಜಾರಿ ಮಾಡಿದೆ ಇನ್ನು ಕಾಂಗ್ರೆಸ್ನಿಂದ ಎಲ್ ಹನುಮಂತಯ್ಯ ನಾಸಿರ್ ಹುಸೇನ್ ಜೆಸಿ ಚಂದ್ರಶೇಖರ್ ಕಣದಲ್ಲಿದ್ದಾರೆ ಬಿಜೆಪಿಯಿಂದ ರಾಜು ಚಂದ್ರಶೇಖರ್ ಇದ್ದಾರೆ ಜೆಡಿಎಸ್ನಿಂದ ಬಿಎಂ ಫಾರೂಕ್ ಕಣದಲ್ಲಿದ್ದಾರೆ ಕಾಂಗ್ರೆಸ್ 2 ಸ್ಥಾನಗಳನ್ನು ನಿರಾಯಾಸವಾಗಿ ಗೆಲ್ಲಬಹುದು ಇನ್ನು 3ನೇ ಅಭ್ಯರ್ಥಿ ಗೆಲುವಿಗೆ ಪಕ್ಷೇತರರು ಹಾಗೆ ಜೆಡಿಎಸ್ ರೆಬಲ್ ಶಾಸಕರು ಕೈ ಹಿಡಿಬೇಕು ಬಿಜೆಪಿ ಅಭ್ಯರ್ಥಿ ಗೆಲುವಿಗೆ 1 ಮತದ ಕೊರತೆ ಆಗಲಿದೆ ಒಟ್ಟಾರೆ ಇದೀಗ ರಾಜ್ಯಸಭೆ ಚುನಾವಣೆ ಆರಂಭ ಆಗಿದೆ ವಿಧಾನಸೌಧದಲ್ಲಿ ಶಾಸಕರು ಕೂಡ ಮತದಾನವನ್ನ ಮಾಡ್ತಾ ಇದ್ದಾರೆ ರಾಜ್ಯಸಭೆಯ ಒಟ್ಟು 4 ಸ್ಥಾನಗಳಿಗೆ 5 ಕಣದಲ್ಲಿರುವಂತದ್ದು ಕಾಂಗ್ರೆಸ್ನಿಂದ 3 ಬಿಜೆಪಿಯಿಂದ 1 ಹಾಗೆ ಜೆಡಿಎಸ್ನಿಂದ ಒಬ್ಬೊಬ್ಬರು ಕಣದಲ್ಲಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ನಿಂದ ಈಗಾಗಲೇ ಸಭೆ ಮೇಲೆ ಸಭೆ ಕೂಡ ನಡೆಸಲಾಗಿತ್ತು ಈಗಾಗಲೇ ವಿಪ್ ಕೂಡ ಜಾರಿ ಮಾಡಲಾಗಿದೆ ಇನ್ನು ಜೆಡಿಎಸ್ ರೆಬಲ್ ಶಾಸಕರು ಇದೀಗ ಮತದಾನವನ್ನ ಮಾಡ್ತಾ ಇರುವಂತಹ ಪ್ರಕ್ರಿಯೆಯನ್ನು ಕೂಡ ನಾವಿದೀಗ ನೋಡ್ತಾ ಇದ್ದೀವಿ ಒಟ್ಟಾರೆ ಇದೀಗ ಶಾಸಕರು ಇನ್ನು ಮತದಾನಕ್ಕೆ ವಿಧಾನಸೌಧದಲ್ಲಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭ ಆಗ್ತಾ ಇದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್ ವಾಕ್ಥ್ರೂ ನಡೆಸಿದ್ದಾರೆ ಬನ್ನಿ ನೋಡೋಣ ಇದೀಗ ನಾವು ರಾಜ್ಯಸಭೆ ಚುನಾವಣೆ ನಡೀತಕ್ಕಂಥ ಮತದಾನ ನಡೀತಕ್ಕಂಥ ಸ್ಥಳದಲ್ಲಿದ್ದೀವಿ ತಾವು ನೋಡಬಹುದು ಇಲ್ಲಿ ಪೋಲಿಂಗ್ ಬೂತ್ ಅನ್ನ ಇಲ್ಲಿ ಮತಗಟ್ಟೆಯನ್ನ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಒಟ್ಟು ಇಲ್ಲಿ ಬಂದಂತವರು ಮತಗಟ್ಟೆ ಇಲ್ಲಿ ವೋಟ್ ಹಾಕ್ತಾರೆ ಇದಾದ ನಂತರ ಇನ್ನೊಂದು ಮತಗಟ್ಟೆ ಅವಕಾಶ ಇದೆ ಇಲ್ಲಿ 2 ಮತಗಟ್ಟೆಗಳಿದಾವೆ ಅದೇ ರೀತಿ ಮತಗಟ್ಟೆಯಲ್ಲಿ ಇಲ್ಲಿ ವೋಟ್ ಹಾಕ್ತಂತವರು ಅಲ್ಲಿರ್ತಕ್ಕಂಥ ಮತಪೆಟ್ಟಿಗೆಯಲ್ಲಿ ತಮ್ಮ ಮತವನ್ನ ಅಲ್ಲಿ ಹಾಕ್ತಾರೆ ತಾವು ನೋಡಬಹುದು ಅಲ್ಲಿ ಮತಪೆಟ್ಟಿಗೆ ಈಗಲೂ ಅಧಿಕಾರಿಗಳು ಕೊನೆ ಕ್ಷಣದ ತಯಾರಿಯನ್ನ ನಡೆಸ್ತಾ ಇದ್ದಾರೆ ಸರಿಯಾಗಿ 9 ಗಂಟೆಗೆ ಚುನಾವಣೆ ಮತದಾನ ಪ್ರಕ್ರಿಯೆ ಆರಂಭವಾಗುತ್ತೆ ಈ ಸಂಬಂಧಪಟ್ಟಾಗ ಈಗಾಗಲೇ ವಿಧಾನಸಭೆ ಕಾರ್ಯದರ್ಶಿ ಎಸ್ ಮೂರ್ತಿ ಅವರು ಕೊನೆ ಕ್ಷಣದ ಎಲ್ಲ ಸಿದ್ಧತೆಯನ್ನ ಪರಿಶೀಲನೆ ನಡೆಸ್ತಿದ್ದಾರೆ ಒಟ್ಟಾರೆ ಇವತ್ತಿನ ಚುನಾವಣೆಯ ಎಲ್ಲ ಏರ್ಪಾಟನ್ನ ಚುನಾವಣಾಧಿಕಾರಿಯಾಗಿರ್ತಕ್ಕಂಥ ಮೂರ್ತಿ ಅವರು ಯಾವ ರೀತಿ ಮಾಡಿದ್ದಾರೆ ಬನ್ನಿ ಕೇಳೋಣ ಮೂರ್ತಿ ಅವರೇ ಯಾವ ರೀತಿ ಎಲ್ಲ ಏರ್ಪಾಟನ್ನು ಮಾಡ್ಕೊಂಡಿದ್ದೀರಾ ಚುನಾವಣಾ ಆಯೋಗ ಏನು ಒಂದು ಚುನಾವಣಾ ನೀತಿ ಮತ್ತು ನಿಯಮಾವಳಿಗಳನ್ನ ರಚನೆ ಮಾಡಿದೆ ಆ ಪ್ರಕಾರ ಇವತ್ತು ನಾವು ಚುನಾವಣೆ ನಡೆಸ್ತಾ ಇದ್ದೀವಿ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮತದಾನ ನಡೆಯುತ್ತೆ ನಂತರ 5 ಗಂಟೆ ನಂತರ ಮತ ಎಣಿಕೆ ಪ್ರಾರಂಭ ಆಗುತ್ತೆ ಈಗಾಗಲೇ ಎಲ್ಲ ಮತದಾರರಿಗೂ ನಾವೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಇವತ್ತು ಮತದಾನ ಇದೆ ಅಂತೇಳಿ ಕಣದಲ್ಲಿ 4 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ದೀವಿ ಕಣದಲ್ಲಿ 5 ಜನ ಇರೋದು ಕೂಡ ಮಾಹಿತಿ ಕೊಟ್ಟಿದ್ದೀವಿ ಮತ್ತು ತಾವೆಲ್ಲ ಗಮನಿಸಿರ್ಬೋದು ಸೂಚನಾ ಫಲಕಗಳನ್ನ ಕೂಡ ಎಲ್ಲ ಹಾಕಿದ್ದೀವಿ ಇದು ಓಪನ್ ಬ್ಯಾಲೆಟ್ ಇದೆ ಓಪನ್ ಬ್ಯಾಲೆಟ್ ಅಂತಂದರೆ ಸಿಂಬಲ್ ಗೆದ್ದಿರೋರು ಓನ್ಲಿ ಆ ಪಾರ್ಟಿ ಏಜೆಂಟಿಗೆ ಮಾತ್ರ ತೋರಿಸ್ಬೇಕು ಅದನ್ನು ಕೂಡ ಎಲ್ಲರಿಗೂ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ
ಒಟ್ಟಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಇವತ್ತು ಮತದಾನ ಪ್ರಕ್ರಿಯೆ ಮಾಡಲಿಕ್ಕೆ ಏರ್ಪಾಡು ಮಾಡ್ಕೊಂಡಿದ್ದೀವಿ. ಒಂದು ವೇಳೆ ಆಯಾ ಪಕ್ಷದ ಏಜೆಂಟಿಗೆ ತೋರಿಸ್ತಾರೆ ಅಂದ್ರೆ ಆಯಾ ಪಕ್ಷದ ಮತದಾರ ಇನ್ನೊಬ್ಬ ಏಜೆಂಟಿಗೆ ತೋರಿಸಿದ್ರು ಆ ಮತವನ್ನ ಇನ್ವ್ಯಾಲಿಡ್ ಆಗುತ್ತೆ. ಒಟ್ಟಾರೆ ಯಾವುದೇ ಶಾಸಕರು ಆಯಾ ಪಕ್ಷದ ಏಜೆಂಟ್ಗೆ ತೋರಿಸಿ ಬೇರೆ ಬೇರೆ ಪಕ್ಷದವ್ರಿಗೆ ಓಟ್ ಹಾಕಿದ್ರು ಕೂಡ ಬೇರೆ ಯಾವುದೇ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕಿ ಆ ಪಕ್ಷದ ಅಭ್ಯರ್ಥಿ ಏಜೆಂಟಿಗೆ ಮಾತ್ರ ತೋರಿಸಲೇಬೇಕು. ಅಂದ್ರೆ ಪಕ್ಷೇತರ ಅಭ್ಯರ್ಥಿಗೆ ಮತದಾರರಿಗೆ ಯಾರಿಗೆ ತೋರಿಸಬೇಕಂತ ಇಲ್ಲ. ಇಲ್ಲ ಪಕ್ಷೇತರ ಅಭ್ಯರ್ಥಿ ಯಾರಿಗೂ ತೋರಿಸಂಗಿಲ್ಲ. ಸರ್, ಇಲ್ಲಿ ಪೊಲೀಸ್ ವ್ಯವಸ್ಥೆ, ಭದ್ರತೆ ಮತ್ತು ಇದ್ರ ಒಳಗಡೆ ಈ ಒಂದು ಅಬ್ಸರ್ವರ್ಸ್ ಎಲ್ಲ ಯಾರೆಲ್ಲ ಇರ್ತಾರೆ, ನಿಮ್ಮ ಪ್ರಮುಖ ಜವಾಬ್ದಾರಿ ಏನು ಸರ್? ಇಲ್ಲಿ ಮತದಾನನ ಕಾನೂನು ಚೌಕಟ್ಟಿನಲ್ಲಿ ನಡೆಸುವಂಥದ್ದು ನಾನೇ ಚುನಾವಣಾಧಿಕಾರಿ. ನನ್ನ ಕರ್ತವ್ಯ ನಾನು ನಿರ್ವಹಣೆ ಮಾಡ್ತಾ ಇದ್ದೀನಿ. ಚುನಾವಣಾ ಆಯೋಗ ನಮ್ಮ CEO ಕರ್ನಾಟಕ ಅವ್ರನ್ನ ಅಬ್ಸರ್ವರ್ ಆಗಿ ನೇಮಕ ಮಾಡಿದೆ. ಅವರು ಕೂಡ ಬರ್ತಾರೆ. ಅವ್ರ ಸಮ್ಮುಖದಲ್ಲೇ ಅಬ್ಸರ್ವರ್ ಸುನೀಲ್ ಕುಮಾರ್ ಬರ್ತಾ ಇದ್ದಾರೆ, ಅವರೇ ಅಬ್ಸರ್ವರ್. ಇವಿಷ್ಟು ಚುನಾವಣಾಧಿಕಾರಿ ಮೂರ್ತಿಯವರ ಅಭಿಪ್ರಾಯ. ಅಲ್ಲದೆ ಇಲ್ಲಿ ಅಬ್ಸರ್ವರ್ ಆಗಿ ರಾಜ್ಯ ಚುನಾವಣಾ ಆಯುಕ್ತರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಕೂಡ ಇರ್ತಾರೆ. ಬೆಳಿಗ್ಗೆ ಈಗ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೆ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಜೊತೆಗೆ ತಾವು ಗಮನಿಸಬಹುದು, ನಾನು ಹೇಳಿದಾಗ ಇಲ್ಲಿ ಇದು ಪ್ರತಿಯೊಂದು ಪಕ್ಷದ ಏಜೆಂಟರು, ಇಲ್ಲಿ ಜಾತ್ಯತೀತ ಜನತಾದಳದ ಅಧಿಕೃತ ಪ್ರತಿನಿಧಿ ಅಂದ್ರೆ ಇವರು ಈ ಒಂದು ಇದೆ ಮತದಾನ ಪ್ರಕ್ರಿಯೆ ನಡೀತಕ್ಕಂಥ ಇದು ಏಜೆಂಟು. ಜಾತ್ಯತೀತ ಜನತಾದಳದ ಪಕ್ಷದವರು ಯಾರೆಲ್ಲ ಮತದಾರ ಇದ್ದಾರೆ ಅವರು ಇಲ್ಲಿ ಕೂತಿರ್ತಕ್ಕಂಥ ಏಜೆಂಟ್ಗೆ ತಮ್ಮ ಮತಪತ್ರವನ್ನ ಯಾರಿಗೆ ಹಾಕಿದೆ ಅಂತ ತೋರಿಸಬೇಕಾಗುತ್ತೆ. ಅದೇ ರೀತಿ ಇದು ಭಾರತೀಯ ಜನತಾ ಪಾರ್ಟಿ ಅಂದ್ರೆ ಬಿಜೆಪಿಯ ಪಕ್ಷದ ಅಧಿಕೃತ ಪ್ರತಿನಿಧಿ ಇಲ್ಲಿರ್ತಾರೆ. ಅವರು ಕೂಡ ಅವರ ಪಕ್ಷದ ಮತದಾರರಿಂದ ಮತ ಖಾತ್ರಿಯನ್ನ ಮಾಡ್ಕೊಂತಾರೆ. ಅದೇ ರೀತಿ ತಾವು ಗಮನಿಸಬಹುದು, ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂದ್ರೆ INC ಅಂದ್ರೆ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಇಲ್ಲಿ ಇರ್ತಾರೆ. ಅವರು ಕೂಡ ಅವ್ರ ಪಕ್ಷದಲ್ಲಿ 122 ಮತದಾರ, ಅವರು ಕೂಡ ಅಧಿಕೃತ ಮತದಾರ ಎಲ್ಲವನ್ನು ತೋರಿಸಿ ಅವರು ಮತವನ್ನ ಹಾಕಬೇಕಾಗುತ್ತೆ. ತಾವು ನೋಡಬಹುದು ಎಲ್ಲ ರೀತಿಯ ಅಂತಿಮ ಹಂತದ ಇದು ಸಿದ್ಧತೆ ಅಂದ್ರೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಒಟ್ಟಿನಲ್ಲಿ ಅಧಿಕಾರಿಗಳು ತಮ್ಮ ಅಂತಿಮ ಹಂತದ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ತಾವು ಗಮನಿಸಬಹುದು, ಇಲ್ಲಿ ಕಾಂಗ್ರೆಸ್ನ ವಿಧಾನ ಪರಿಷತ್ನ ಚೀಫ್ ವಿಪ್ ಬಂದಿದ್ದಾರೆ. ಇವರು ಇಲ್ಲಿಯ ಏಜೆಂಟ್ ಕೂಡ ಹೌದು. ಸರ್, ಇವತ್ತು ನಿಮ್ಮ ಇದರಲ್ಲಿ ಈಗ ವಿಪ್ ಮಾಡಿದ್ದಾರೆ, ನಿಮ್ಮ ಎಲ್ಲ ಮತದಾರರು ನಿಮಗೆ ವೋಟ್ ಹಾಕ್ತಾರೆ ಅಂತ ನಂಬಿಕೆ ಇದೆಯಾ? ಅದು ನಮಗೆ ವಿಪ್ ಕೊಡಬೇಕಾಗಿಯೂ ಇಲ್ಲ. ವಿಪ್ ಕೊಡದೆಯೂ ನಮ್ಮ ಮತದಾರರೆಲ್ಲ ನಮ್ಮ ಪಕ್ಷಕ್ಕೆ ಮತ ಹಾಕ್ತಾರೆ. ನಾವು ಯಾವ ಅಭ್ಯರ್ಥಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ ಅವರೆಲ್ಲರೂ ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಮತದಾನ ಮಾಡ್ತಾರೆ. 3ಕ್ಕೆ 3 ರಾಜ್ಯಸಭಾ ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷ ಗೆಲ್ತದೆ ಅಂತ ಹೇಳಿದ್ರೆ ಯಾವುದೇ ಅನುಮಾನ ಬೇಡ. ಇದು ಕಾಂಗ್ರೆಸ್ ಏಜೆಂಟ್ ಆಗಿರತಕ್ಕಂಥ ಐವಾನ್ ಡಿಸೋಜ್ ರವರ ಒಂದು ಅಭಿಮತ. ಅದೇ ತಾವು ನೋಡಬಹುದು, ಯಾರು ಮತವನ್ನ ಹಾಕ್ತಾರೆ ಮತದಾರರು ಅಂದ್ರೆ ಶಾಸಕರಿದ್ದಾರೆ, ಅವರು ಇಲ್ಲಿ ಬರ್ತಾರೆ. ಅಂದ್ರೆ ಇಲ್ಲಿ ತಾವು ಗಮನಿಸಬಹುದು, ಯಾರು ಕೂಡ ಒಳಗಡೆ ಮೊಬೈಲ್ ಅನ್ನ ಯಾರು ಇಲ್ಲಿ ಬಳಸೋಂಗಿಲ್ಲ, ಇಲ್ಲಿ ಹಾಕಿದ್ದಾರೆ ಡು ನಾಟ್ ಯೂಸ್ ಮೊಬೈಲ್ ಫೋನ್ಸ್ ಅಂತ ಹಾಕಿದ್ದಾರೆ. ಇನ್ನು ಜೊತೆಗೆ ಇಲ್ಲಿ ಯಾರೆಲ್ಲ ಅಭ್ಯರ್ಥಿಗಳಿದ್ದಾರೆ ಅಂತ ಹೇಳಿ ಇಲ್ಲಿ ಒಂದು GC ಚಂದ್ರಶೇಖರ್, BM ಫಾರೂಕ್, ರಾಜೀವ್ ಚಂದ್ರಶೇಖರ್, ಸೈಯದ್ ನಾಸಿರ್ ಹುಸೇನ್, ಡಾಕ್ಟರ್ L ಹನುಮಂತಯ್ಯ ಯಾರ್ಯಾರು ಇದ್ದಾರೆ ಅನ್ನೋದನ್ನ ಇಲ್ಲಿ ತಾವು ಗಮನಿಸಬಹುದು. ಇಲ್ಲಿ ಯಾರು ಮತದಾರರು ಬರ್ತಾರೆ ಅವರು ಇಲ್ಲಿ ಒಂದು ಚೀಟಿಯನ್ನು ತಗೊಳ್ತಾರೆ. ಆ ಚೀಟಿಯನ್ನು ತೆಗೆದುಕೊಂಡು ಒಳಗಡೆ ಹೋಗಿ ವೋಟ್ ಹಾಕ್ತಾರೆ. ಒಟ್ಟಿನಲ್ಲಿ ಕೊನೆಯ ಕ್ಷಣದ ಸಿದ್ಧತೆ ನಡೆಯುತ್ತಿದೆ. ಈಗಾಗಲೇ ಮತದಾನಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಚಿದಾನಂದ್ ಪಟೇಲ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಇನ್ನು ರಾಜ್ಯಸಭೆಯಲ್ಲಿ ಮತ ಹಾಕೋ ಬಗ್ಗೆ ಹೊಸಬರಿಗೆ ಹೇಳ್ಕೊಡಿ, ರಾಮಕ್ಕ ಹಾಗೆ ಶಶಿಕಲಾ ಜೊಲ್ಲೆ ಸೇರಿದಂತೆ ಹೊಸ ಶಾಸಕರಿಗೆ ಹೇಳ್ಕೊಡಿ ಅಂತ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಯಡಿಯೂರಪ್ಪ ಸೂಚನೆ ಕೊಟ್ಟಿದ್ದಾರೆ. ವಿಧಾನಸೌಧದಲ್ಲಿ ತಿಂಡಿ ತಿನ್ನುವಾಗ ಎಲ್ಲರಿಗೂ ಕೂಡ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ವಿಧಾನಸೌಧಕ್ಕೆ ಬಿಜೆಪಿ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಕೂಡ ಇದೀಗ ಆಗಮಿಸಿದ್ದಾರೆ. ಆದರೆ ಹೊಸದಾಗಿ ಮತದಾನ ಮಾಡುವಂತವರಿಗೆ ಹೇಳ್ಕೊಡಿ, ಯಾವುದೇ ರೀತಿಯಾದಂತಹ ಒಂದು ಪ್ರೊಸೀಜರ್ ಇರುತ್ತೆ, ಏನೇನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರಿಯಾದಂತಹ ಒಂದು ಮಾಹಿತಿಯನ್ನ ಕೊಡಿ ಅಂತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಯಡಿಯೂರಪ್ಪ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ. ತಿಂಡಿ ತಿನ್ನುವಂತಹ ಸಂದರ್ಭದಲ್ಲಿ ಅವರು ಈ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ರಾಜೀವ್ ಚಂದ್ರಶೇಖರ್ ಅವರು ಕೂಡ ಇದೀಗ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ರಮೇಶ್ ಹಿರೇಜಂಬೂರ್ ಇದೀಗ ವಿಧಾನಸೌಧದ ಆವರಣದಿಂದ ನಮ್ಮ ಜೊತೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ರಮೇಶ್, ರಾಜ್ಯಸಭೆಗೆ ಚುನಾವಣೆ ಈಗ ಆರಂಭ ಆಗಿದೆಯಾ? ಎಲ್ಲಾ ಅಭ್ಯರ್ಥಿಗಳು ಕೂಡ ಆಗಮಿಸಿದ್ದಾರೆ, ಏನ್ ಅಪ್ಡೇಟ್ಸ್ ಇದೆ?
ಸೌಮ್ಯ, ಬಿಜೆಪಿಯ ಅಭ್ಯರ್ಥಿ ರಾಜು ಚಂದ್ರಶೇಖರ್ ಪರವಾಗಿ ಮತ ಚಲಾಯಿಸಲಿಕ್ಕೆ ಬಹುತೇಕ ಎಲ್ಲ ಶಾಸಕರು ಆಗಮಿಸಿದ್ದಾರೆ. ಇನ್ನು ಕೆಲವು ಶಾಸಕರು ಬರಲಿಕ್ಕಿದ್ದಾರೆ. ಈಗಾಗಲೇ ವಿಧಾನಸೌಧಕ್ಕೆ ರಾಜ್ಯ ಬಿಜೆಪಿಯ ಚುನಾವಣಾ ಉಸ್ತುವಾರಿ ವಹಿಸಿರುವಂತಹ ಪ್ರಕಾಶ್ ಜಾವಡೇಕರ್ ಇರಬಹುದು, ರಾಜ್ಯ ಉಸ್ತುವಾರಿ ವಹಿಸಿರುವ ಮುರಳೀಧರ್ ರಾವ್, ಹಾಗೆಯೇ ರಾಜ್ಯಾಧ್ಯಕ್ಷರಾದಂತಹ ಬಿ ಎಸ್ ಯಡಿಯೂರಪ್ಪ, ಪ್ರತಿಪಕ್ಷ ನಾಯಕರಾದಂತಹ ಜಗದೀಶ್ ಶೆಟ್ಟರ್ ಸೇರಿದಂತೆ ಎಲ್ಲ ನಾಯಕರು ಕೂಡ ಇದ್ದಾರೆ. ಅದರಲ್ಲೂ ಬಿಜೆಪಿಯ ಶಾಸಕರಾದಂತಹ ಜೀವರಾಜ್ ಅವರೇ ಮೊದಲ ಬಾರಿಗೆ ಮತದಾನ ಮಾಡುವುದರ ಮೂಲಕ ರಾಜ್ಯಸಭೆಯ ಚುನಾವಣೆಗೆ ಒಂದು ಮುನ್ನಡಿ ಬರೆದಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರಬಹುದು ಈಗಾಗಲೇ ಸಾಕಷ್ಟು ನಾಯಕರಾಗ್ತಾರೆ. ಜೀವರಾಜ್ ಈಗಲೇ ತಾನೇ ಮತದಾನವನ್ನು ಮಾಡಿ ಆಗಮಿಸ್ತಾ ಇದ್ದಾರೆ. ಇಲ್ಲಿ ಸಾಕಷ್ಟು ಏನು ಶಾಸಕರು ಜೊತೆಗೆ ಪ್ರತಿಪಕ್ಷ ನಾಯಕರು ಜೊತೆಗೆ ಹಾಗೇನೆ ಯಡಿಯೂರಪ್ಪನವರು, ಪ್ರಕಾಶ್ ಜಾವಡೇಕರ್, ಹೀಗೆ ಎಲ್ಲ ನಾಯಕರು ಕೂಡ ಇಲ್ಲಿದ್ದಾರೆ. ಆದ್ರೆ ಅನಂತಕುಮಾರ್ ಮಾತ್ರ ರನ್ವೇನಲ್ಲಿ ಜೆಟ್ ಏರ್ವೇಸ್ ಸ್ವಲ್ಪ ವಿಳಂಬ ಆದ ಹಿನ್ನೆಲೆಯಲ್ಲಿ ಅಥವಾ ತಾಂತ್ರಿಕ ದೋಷ ಕಂಡುಬಂದಿದೆ ಅಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಸ್ವಲ್ಪ ತಡವಾಗಿ ಅನಂತಕುಮಾರ್ ಅವರು ಬರ್ತಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಉಳಿದಂತೆ ಬಹುತೇಕ ಶಾಸಕರು ಇಲ್ಲಿ ಆಗಮಿಸ್ತಾ ಇದ್ದಾರೆ, ಇನ್ನು ಕೆಲವು ಬರುವಂತಿದ್ದಾರೆ. ಆದರೆ ಯಡಿಯೂರಪ್ಪನವರು ಇಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೆ ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿರುವಂತದ್ದು, ಬಂದುವಂತಹ ಹೊಸ ಶಾಸಕರು ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ನೀವು ಮುಂಚಿತವಾಗಿ ಯಾವ ರೀತಿ ಮತದಾನ ಮಾಡುವಂಥದ್ದು ಅನ್ನುವಂಥದ್ದನ್ನ ನೀವು ಹೇಳ್ಕೊಡಿ, ಮತ್ತೆ ಮತದಾನ ಮಾಡುವಂಥ ಸಂದರ್ಭದಲ್ಲಿ ಸಮಸ್ಯೆ ಆಗಬಾರ್ದು ಅನ್ನುವಂಥ ಸೂಚನೆಯನ್ನೇ ಈಗಾಗಲೇ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎಲ್ಲ ಶಾಸಕರು ಕೂಡ ಹೇಗೆ ಮತದಾನ ಮಾಡುವುದು ಅನ್ನುವಂಥದ್ದನ್ನ ಇಲ್ಲಿರ್ತಕ್ಕಂಥ ನಾಯಕರು ಅವರಿಗೆ ಒಂದು ತಿಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈಗ ನಾವು ಯಡಿಯೂರಪ್ಪನವರು ಇಲ್ಲಿದ್ದಾರೆ, ಅವ್ರನ್ನ ಜಗದೀಶ್ ಶೆಟ್ಟರ್ ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಸರ್, ಇವತ್ತಿನ ರಾಜ್ಯಸಭಾ ಚುನಾವಣೆಯಲ್ಲಿ ಈಗ ಒಟ್ಟು ನಿಮ್ಮ ಅಭ್ಯರ್ಥಿ ಗೆಲ್ಲಲಿಕ್ಕೆ 45 ಮತಗಳು ಬೇಕು. ಸೊ ನಿಮ್ಮ ಅದಕ್ಕಿಂತ ಅಧಿಕ ಸಂಖ್ಯೆಯಲ್ಲಿ ಇರುವ ಹಿನ್ನೆಲೆಯಲ್ಲಿ ಸಲೀಸಾಗಿ ಗೆಲ್ತೀರಿ ಅನ್ನುವಂಥ ವಿಶ್ವಾಸ ಅಲ್ವಾ? ಡೆಫಿನೆಟ್ ಆಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ರಾಜು ಚಂದ್ರಶೇಖರ್ ಅವರು ನಮಗೆ ಬೀಳುವಂತಹ ಅತಿ ಹೆಚ್ಚಿನ ಮತಗಳಿಂದ ಅವರು ಗೆಲ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಅದರಲ್ಲಿ ಪ್ರಶ್ನೆಯೇ ಇಲ್ಲ. ಈಗಾಗಲೇ ನಮ್ಮ ಭಾರತೀಯ ಜನತಾ ಪಾರ್ಟಿ ಶಾಸಕರು ಮತದಾನಕ್ಕೆ ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಆಲ್ಮೋಸ್ಟ್ ಆದಷ್ಟು ಬೇಗನೆ ಎಲ್ಲ ಮತಗಳ ಒಂದು ಮತಗಟ್ಟೆಗೆ ಹೋಗಿ ವೋಟ್ ಹಾಕುವಂಥದ್ದು ಮತ್ತು ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ, ಇನ್ನೂ ಹೆಚ್ಚುವರಿಯಾಗಿ ನಾವು ಮತಗಳು ಬರುವಂಥದ್ದು ಎಲ್ಲ ಸಾಧ್ಯತೆ ಇದ್ದಾವೆ. ಅತಿ ಹೆಚ್ಚು ಮತಗಳ ಅಂತರಿಂದ ರಾಜು ಚಂದ್ರಶೇಖರ್ ಗೆಲ್ತಾರೆ. ಇದು ಜಗದೀಶ್ ಶೆಟ್ಟರ್ ಹೇಳುವಂಥ ಮಾತಾದರೆ, ಹಾಗೆಯೇ ಯಡಿಯೂರಪ್ಪನವ್ರನ್ನು ಕೂಡ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಯಡಿಯೂರಪ್ಪನವರು ಕೂಡ ಈ ಹೊಸ ಶಾಸಕರಿಗೆ ಯಾವ ರೀತಿ ಮತದಾನ ಮಾಡುವಂಥದ್ದನ್ನು ಹೇಳಿಕೊಡಿ ಅಂತೇಳಿ ಈಗಾಗಲೇ ಕಾಗೆ ಅವರಿಗೆ ಸೂಚನೆ ಕೊಡಿ. ಸರ್, ಈಗ ನೀವು ಹೊಸ ಶಾಸಕರಿಗೆ ಯಾವ ರೀತಿ ಪ್ರಿಪೇರ್ ಮಾಡ್ತಾ ಇದ್ರಿ, ಮತದಾನವನ್ನು ಹೇಗೆ ಚಲಾಯಿಸಬಹುದು ಅಂತ? ನೋಡ್ರಿ, 48ರಿಂದ 49 ಓಟ್ ಬರುತ್ತೆ. ಬೇರೆ ಎಲ್ಲ ಅಭ್ಯರ್ಥಿಗಳಿಂದ ಹೆಚ್ಚು ಓಟನ್ನು ನಮ್ಮ ರಾಜೀವ್ ಚಂದ್ರಶೇಖರ್ ಪಡೀತಾರೆ. ಬಹಳ ಒಂದು ನಿರೀಕ್ಷೆ ಮೀರಿ ದೊಡ್ಡ ಗೆಲುವು ಇವತ್ತಾಗೋದಿದೆ. ಇಡೀ 6.5 ಕೋಟಿ ಜನರಿಗೆ ಒಳ್ಳೆಯ ಸಂದೇಶ ಹೋಗುತ್ತೆ. ವಿಧಾನಸಭಾ ಚುನಾವಣೆಗೆ ಮುನ್ನ ಈ ಒಂದು ರಾಜ್ಯಸಭಾ ಚುನಾವಣೆ ನಮಗೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಂತಾಗುತ್ತೆ. ಮಿನಿಮಮ್ 48 to 49 ವೋಟ್ಸ್ ನಾವು ತಗೊಂತೀವಿ. ಇದೀಗ ತಾನೇ ನೀವು ವಿಶ್ವೇಶ್ವರ ಹೆಗಡೆ ಕಾಗೆ ಅವರಿಗೆ ಒಂದು ಸೂಚನೆ ಕೊಡ್ತಾ ಇದ್ರೆ, ಹೊಸ ಶಾಸಕರು ಯಾವ ರೀತಿ ಮತದಾನ ಮಾಡಬೇಕು ಅನ್ನುವಂಥದ್ದನ್ನ ಹೇಳ್ಕೊಡಿ ಅವರಿಗೆ ಅಂತ. ಹೇಗೆ ನಡೀತು? ಪ್ರತಿಯೊಬ್ಬರಿಗೂ ಇಲ್ಲೇ ನಾವು ಯಾವ ರೀತಿ ಮತದಾನ ಮಾಡಬೇಕು ಅಂತ ಹೇಳಿ ಆ ಪೆನ್ನು, ಮೊಬೈಲು ಇದೆಲ್ಲ ಇಲ್ಲಿ ಇರಿಸಿ ಅವ್ರ ಹತ್ರ ಒಂದ್ಸರಿ ಮಾಡಿಸ್ಬಿಟ್ಟು ಕಳಿಸ್ಕೊಡ್ತಾರೆ. ಇದು ಯಡಿಯೂರಪ್ಪನವರು ಹೇಳುವಂಥ ಮಾತು. ಈ ನೇರವಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಶಾಸಕರು ಕೂಡ ನಾವು ಇಲ್ಲಿ ಹೊರಡಕ್ಕಿಂತ ಮುಂಚೆ, ಒಂದು ಮತದಾನ ಮಾಡಲಿಕ್ಕೆ ಹೋಗ್ಲಿಕ್ಕಿಂತ ಮುಂಚೆ ನಾವು ಅವರಿಗೆ ತರಬೇತಿಯನ್ನು ಕೊಟ್ಟೆ ಅವರಿಗೆ ಒಂದು ಅಂದರೆ ಪ್ರಾರಂಭಿಕ ಹಂತದಲ್ಲೇ ನಾವು ಯಾವ ರೀತಿ ಮತದಾನ ಮಾಡಬೇಕು ಅನ್ನೋದನ್ನು ಅವರಿಗೆ ಇಲ್ಲಿ ನೈಜವಾಗಿ ತೋರಿಸಿ ಆನಂತರ ಮತದಾನ ಮಾಡಲಿಕ್ಕೆ ಕಳಿಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಾವು ಈ ಬಾರಿ ಸುಮಾರು 48ಕ್ಕೂ ಹೆಚ್ಚು ಮತಗಳನ್ನು ಪಡೆಯೋದ್ರ ಮೂಲಕ ನಮ್ಮ ಅಭ್ಯರ್ಥಿ ರಾಜು ಚಂದ್ರಶೇಖರ್ ಗೆಲುವನ್ನು ಸಾಧಿಸ್ತಾರೆ ಅನ್ನುವಂಥ ಮಾತನ್ನ ಯಡಿಯೂರಪ್ಪನವರು ಹೇಳ್ತಿದ್ದಾರೆ. ಸೌಮ್ಯ. ಓಕೆ ರಮೇಶ್, ಈಗಾಗಲೇ ಬಿಜೆಪಿ ಅಭ್ಯರ್ಥಿ ರಾಜು ಚಂದ್ರಶೇಖರ್ ಅವರು ಕೂಡ ಬಂದಿದ್ದಾರೆ. ಈಗಾಗಲೇ ಅವರ ಪರವಾಗಿ ಮತವನ್ನು ಚಲಾವಣೆ ಕೂಡ ಮಾಡಲಾಗ್ತಾ ಇದೆ. ಉಳಿದಂತೆ ಜೆಡಿಎಸ್ ಅಭ್ಯರ್ಥಿ ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೂಡ ಬಂದಿದ್ದಾರೆ. ಅವರ ಪರವಾಗಿಯೂ ಕೂಡ ಮತದಾನ ಇದೀಗ ಶುರುವಾಗಿದೆಯಾ? ಆ ಬಗ್ಗೆ ಏನಿದೆ ಅಪ್ಡೇಟ್ಸ್? ರಮೇಶ್, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ಈಗ ಜೆಡಿಎಸ್ ಅಭ್ಯರ್ಥಿ ಹಾಗೆ ಕಾಂಗ್ರೆಸ್ನ ಅಭ್ಯರ್ಥಿಗಳು ಕೂಡ ಇದೀಗ ವಿಧಾನಸೌಧಕ್ಕೆ ಆಗಮಿಸಿದ್ದಾರೆ. ಅವರ ಪರವಾಗಿಯೂ ಕೂಡ ಇದೀಗ ಮತದಾನ ಶುರುವಾಗಿದೆ. ಆ ಬಗ್ಗೆ ಏನು ಅಪ್ಡೇಟ್ಸ್ ಇದೆ? ಸೌಮ್ಯ, ಈಗಾಗಲೇ ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಶಾಸಕರು ಕೂಡ ವಿಧಾನಸೌಧಕ್ಕೆ ಆಗಮಿಸುತ್ತಿದ್ದಾರೆ. ಸೊ ಇಲ್ಲಿ ನೀವು ನೋಡ್ತಾ ಇರುವ ಹಾಗೆ ಕೇವಲ ಬಿಜೆಪಿ ಶಾಸಕರು ಮಾತ್ರ ಇರುವಂತದ್ದು, ಅಂದ್ರೆ ಬಿಜೆಪಿಯ ಶಾಸಕಾಂಗ ಪಕ್ಷದ ಕಚೇರಿಯಲ್ಲಿ ನಾವಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿರ್ತಕ್ಕಂಥದ್ದು ಕೇವಲ ಬಿಜೆಪಿ ಶಾಸಕರು. ಆದ್ರೆ ಇದರ ಆಚೆಗೆ ವಿಧಾನಸೌಧದ ಹೊರಭಾಗದಲ್ಲಿ ಸಾಕಷ್ಟು ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನ ಶಾಸಕರು ಕೂಡ ಆಗಮಿಸುತ್ತಿದ್ದಾರೆ. ಸೊ ಇಲ್ಲಿ ಈಗಾಗಲೇ ಹೇಳುವ ಪ್ರಕಾರ
ಸಾಕಷ್ಟು ಶಾಸಕರು ಮತದಾನ ಮಾಡಲಿಕ್ಕೆ ಮುಂದಾಗ್ತಾರೆ. ನೀವು ಅದನ್ನು ಕೂಡ ತೋರಿಸುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ವಿಧಾನಸೌಧದ ಮೊಗಸಾಲೆ ಏನಿದೆ, ಸೊ ಇಲ್ಲಿ ಸಾಕಷ್ಟು ಶಾಸಕರು ಈಗಾಗಲೇ ಆಗಮಿಸ್ತಾ ಇರುವಂತದ್ದು. ಅವರೆಲ್ಲರೂ ಕೂಡ ಮತದಾನ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಆದರೆ JDS ನ ರೆಬಲ್ ಶಾಸಕರು ಕೂಡ ಇನ್ನೂ ಇಲ್ಲಿಗೆ ಆಗಮಿಸಿಲ್ಲ. ನೀವು ನೋಡ್ತಾ ಇರಬಹುದು, ಇಲ್ಲಿ ಕೆಲವು ಕಾಂಗ್ರೆಸ್ಸಿನ ಶಾಸಕರು ಇರ್ಬೋದು, BJP ಶಾಸಕರು ಇರ್ಬೋದು, ಅವರೆಲ್ಲರೂ ಕೂಡ ಇಲ್ಲಿ ನೇರವಾಗಿ ಇಲ್ಲಿರ್ತಕ್ಕಂಥ ಬ್ಯಾರಿಕೇಡ್ ಏನಿದೆ ಆ ಬ್ಯಾರಿಕೇಡ್ ಅನ್ನು ದಾಟಿ ಒಂದು ಚುನಾವಣಾ ಒಂದು ಮತದಾನ ಮಾಡುವಂತಹ ಕೇಂದ್ರ ಏನಿದೆ ಅಲ್ಲಿ ಹೋಗಿ ಮತದಾನ ಮಾಡುವಂತಹ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಅದಕ್ಕೆ ಬೇಕಾದಂತ ಎಲ್ಲ ಪೂರ್ವ ಸಿದ್ಧತೆಯನ್ನ ಇಲ್ಲಿ ಚುನಾವಣಾ ಅಧಿಕಾರಿಗಳು ಮಾಡಿದ್ದಾರೆ. ನೋಡ್ತಾ ಇರುವ ಹಾಗೆ ಬ್ಯಾರಿಕೇಡ್ಗಳನ್ನ ಇಲ್ಲಿ ನೋಡಬಹುದು. ಪೊಲೀಸರ ಬಿಗಿ ಭದ್ರತೆಯ ನಡುವೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಿರುವಂತದ್ದು. ಆ ಬ್ಯಾರಿಕೇಡ್ ದಾಟಿಕೊಂಡೇ ಪ್ರತಿಯೊಬ್ಬ ಶಾಸಕರು ಕೂಡ ಹೋಗಿ ಮತದಾನವನ್ನ ಮಾಡಬೇಕು. ಅವರು ಈ ಒಂದು ಸಂದರ್ಭದಲ್ಲಿ ಯಾರಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ. ಅಂದ್ರೆ ಕೇವಲ ಮತದಾನ ಮಾಡಲಿಕ್ಕೆ ಅವಕಾಶ ಇರುವಂತಹ ನಾಯಕರು ಮಾತ್ರ, ಅಂದ್ರೆ ಶಾಸಕರು ಮಾತ್ರ ಇಲ್ಲಿ ಪ್ರವೇಶ ಮಾಡುವಂತದ್ದು. ಅದು ಬಿಟ್ಟರೆ ಮಾಧ್ಯಮಗಳಿಗೆ ಮಾತ್ರ ಇಲ್ಲಿ ಅವಕಾಶ, ಬೇರೆ ಯಾರಿಗೂ ಕೂಡ ಇಲ್ಲಿ ಅವಕಾಶ ಇಲ್ಲ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೆಲವು ಶಾಸಕರು ಮತದಾನವನ್ನ ಮಾಡಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. JDS ಹಾಗೇನೆ ರೆಬಲ್ ಶಾಸಕರು ಈ ಬಾರಿ ಕಾಂಗ್ರೆಸ್ಗೆ ಮತದಾನವನ್ನ ಹಾಕ್ತಾರೆ ಅನ್ನುವಂತ ಮಾತುಗಳು ವ್ಯಾಪಕವಾಗಿ ಕೇಳಿ ಬರ್ತಾ ಇದೆ. ಬಹುತೇಕ JDS ಈ ಬಾರಿ ಅವರನ್ನ ಹಿಡಿದಿಡುವ ಪ್ರಯತ್ನ ಮತ್ತು JDS ಅಭ್ಯರ್ಥಿಗೆ ಮತವನ್ನ ಚಲಾಯಿಸಲಿಕ್ಕೆ ಬೇಕಾದಂತ ರಣತಂತ್ರವನ್ನ ರೂಪಿಸಿತು. ಆದರೂ ಕೂಡ ರೆಬಲ್ ಶಾಸಕರು ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ನಡುವೆಯೂ ಕೂಡ ಕಾಂಗ್ರೆಸ್ನ ಶಾಸಕರು ಹಾಗೇನೆ BJP ಶಾಸಕರು ಎಲ್ಲರೂ ಕೂಡ ಮತ ಚಲಾಯಿಸುವಂತ ಕೆಲಸಕ್ಕೆ ಇಲ್ಲಿ ಮುಂದಾಗ್ತಾ ಇರುವಂತದ್ದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಹುತೇಕ ಶಾಸಕರು ಮತ ಚಲಾಯಿಸುವಂತಹ ಸಾಧ್ಯತೆ ಇದೆ. ಆದರೆ ಸದ್ಯಕ್ಕೆ ಆರಂಭದಲ್ಲಿ BJPಯ ಶಾಸಕರೇ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಮತ ಚಲಾವಣೆ ಮಾಡ್ತಾ ಇರುವಂತದ್ದು. ಕಾಂಗ್ರೆಸ್ ಮತ್ತೆ JDS ಶಾಸಕರು ಅಷ್ಟಾಗಿ ಇನ್ನೂ ಕೂಡ ಬಂದಿಲ್ಲ. ಆದರೆ ಇನ್ನು ಸಾಕಷ್ಟು ಸಮಯ ಇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲ ಶಾಸಕರು ಕೂಡ ಆಗಮಿಸಿ ಮತ ಚಲಾಯಿಸುವಂತಹ ಸಾಧ್ಯತೆ ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂತದ್ದು. ಸೌಮ್ಯ.